ಆ ಶಿವಪ್ಪ ನಾಯಕನ ಸ್ಟ್ಯಾಚ್ಯೂ ಇದೆಯಲ್ಲ, ಪ್ರತಿಮೆ, ಅದನ್ನ ಅಲ್ಲಿಂದ ತೆಗೆದು ಔರಂಗಜೇಬ್ ಅವರ ಪ್ರತಿಮೆ ಬಂದು ಅಲ್ಲಿ ಕೂತ್ಕೊಂಡಂತೆ. ಔರಂಗಜೇಬ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೂ ಸಮಾಜ ಯಾವತ್ತೂ ಕೂಡ ಸುಮ್ಮನೆ ಕೂತಿಲ್ಲ. ನಾವೆಲ್ಲರೂ ಕೂಡ ಕಾಶಿಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಹೆಣ್ಮಕ್ಳು ಬಹಳ ಜನ ಇದ್ದೀರಿ. ಕಾಶಿನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ಇದೆ. ನಾವು ಕಾಶಿಗೆ ಹೋಗಿ ಅಹಲ್ಯಾಬಾಯಿ ಪ್ರತಿಮೆ ನೋಡ್ ಬಂದಿದ್ದೀವಿ ಅನ್ನೋರ್ಲ ಕೈ ಎತ್ತಿ. ವೆರಿ ಗುಡ್. ಆ ಅಹಲ್ಯಾಬಾಯಿ ಹೋಳ್ಕರ್ ಪ್ರತಿಮೆ ಅಲ್ಲಿ ಯಾಕಿದೆ ಅಂತಂದ್ರೆ, ಔರಂಗಜೇಬು ಕಾಶಿ ವಿಶ್ವನಾಥನ ಮಂದಿರವನ್ನ ಕೆಡವಿ ಲಿಂಗವನ್ನ ಒಡೆದಾಕಿ ಹೋಗಿದ್ದ. ನಿಮ್ಮಂತ ವೀರ ಮಹಿಳೆಯರು, ರಾಷ್ಟ್ರಭಕ್ತರು, ಅಹಲ್ಯಾಬಾಯಿ ಹೋಳ್ಕರ್ ಅವರು ಸುಮ್ಮನೆ ಕೂರ್ಲಿಲ್ಲ. ಔರಂಗಜೇಬ್ ಏನ್ ಮಾಡಿದ್ದ ಕಿತ್ತಾಕಿದ್ನಲ್ಲ, ಅಲ್ಲಿ ಹಿಂದೂ ಸಮಾಜ ಇದೆ, ನಾವೆಲ್ಲ ಇನ್ನು ಬದುಕಿದೀವಿ ಅಂತ ಹೇಳಿ ಮತ್ತೊಮ್ಮೆ ಆ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ವಿಶ್ವನಾಥನ ಮಂದಿರವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್ ಅವರು. ನಾವೇನಾದ್ರು ಸುಮ್ಮನೆ ಕೂತ್ರೆ, ಇಷ್ಟೊಂದ್ ಜನ ಹೆಣ್ಮಕ್ಳಲ್ಲಿ ಇದಿರಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂಗೆ ಮುಂದುವರೆದ್ರೆ ನೀವ್ ಹಿಂಗೆ ಕೇಸರಿ ಹಾಕೊಂಡ್ ಬರಕ್ ಬರಲ್ಲ. ಏನ್ ಹಾಕೊಂಡ್ ಬರ್ಬೇಕಾಗತ್ತೆ ಬರೋದಿನ? ಬುರ್ಕಾ. ಕರೆಕ್ಟ್ ಆಗಿ ಹೇಳ್ತಿದ್ದೀರಿ ಸಿದ್ದರಾಮಯ್ಯನವ್ರೆ. ನಿಮ್ ಹೆಂಡತಿನೂ ಬುರ್ಕಾ ಹಾಕದಂತ ಸ್ಥಿತಿ ನೀವು ತರ್ತಾ ಇದ್ದೀರಾ. ಇಡೀ ಕರ್ನಾಟಕ ಒಂದ್ ರೀತಿ ಮುಸಲ್ಮಾನರ ಭಯ ಆಗ್ತಾ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಾ 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 ವಿಶ್ವನಾಯಕರವರಾದ್ರೆ, ಸಿದ್ದರಾಮಯ್ಯನವರು ಮುಸಲ್ಮಾನರ ಪರವಾಗಿ ಪಾಕಿಸ್ತಾನದಲ್ಲಿ ಟಿವಿನಲ್ಲಿ ಇವ್ರು ಲೀಡರು, ಪಾಕಿಸ್ತಾನ ಲೀಡರು. ನರೇಂದ್ರ ಮೋದಿ ವಿಶ್ವನಾಯಕ, ಸಿದ್ದರಾಮಯ್ಯ ಪಾಕಿಸ್ತಾನದ ಲೀಡರ್. ನಾನು ಹೇಳಿದೆ, ನೀವೇ ಹೇಳಿದ್ರಿ, ಇವತ್ತಿಲ್ಲ ನಾಳೆ ಸುಮ್ಮನೆ ಇದ್ರೆ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಏನ್ರಿ ತಪ್ಪಿದೆ, ಹೆಣ್ಮಕ್ಳು ನಾವು ಫ್ರೀ ಬುರ್ಕಾ ಕೊಡ್ತೀವ್ರಿ ಅನ್ನಂತ ಕಾಲ ಸಿದ್ದರಾಮಯ್ಯ ತರಬಹುದು. ಹಾಗಾಗಿ ನಾವಿಲ್ಲಿ ಸೇರಿರೋ ರಾಷ್ಟ್ರ ಭಕ್ತರು. ಈಗ ನಾನು ಹೇಳ್ತೀನಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ತಾಯಿ ಆಡಳಿತ ನಡೆಸ್ತಾರಂತ ಸಂದರ್ಭ ಎಲ್ಲ ಬಡವರ ಪರವಾಗಿದ್ರು. ಸಿದ್ದರಾಮಯ್ಯನವರು ಎಲ್ಲ ಮುಸಲ್ಮಾನರ ಪರವಾಗಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ರಕ್ತವನ್ನು ಹಂಚಿಕೊಂಡು ಹುಟ್ಟಿರೋರು ಸಿದ್ದರಾಮಯ್ಯನವರು. ಆದ್ರೆ ಔರಂಗಜೇಬ್ ಕಡೆ ತಿರುಗಿಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಿಂದ ಹೊರಗಡೆ ಇಲ್ಲ. ಇಡೀ ದೇಶದ ರಾಷ್ಟ್ರ ಭಕ್ತರು ನರೇಂದ್ರ ಮೋದಿ ನಮ್ಮ ನಾಯಕರು ಅಂತ ಒಪ್ಪಿದ್ದಾರೆ, ಸಿದ್ದರಾಮಯ್ಯ ಅಲ್ಲ. ಇದು ನಮ್ಮ ತೀರ್ಮಾನ.